ಒಂದು ಹ್ಯಾಂಡ್ ಬ್ಯಾಗ್ ಸಿಕ್ತು. ಅಯ್ಯೋ, ಆ್ಯಕ್ಚುಲಿ ಎಷ್ಟು ಚೆನ್ನಾಗಿದೆ ನೋಡಿ ಬ್ಯಾಗು, ತುಂಬ ಚೆನ್ನಾಗಿದೆ. ಬಟ್ ಏನು ಮಾಡೋದು, ಕೈಯಲ್ಲಿ ಹಿಡ್ಕೊಂಡು ಎಲ್ಲೋ ಹೋಗೋಕ್ಕಾಗಲ್ವೇ ನಾನು. ಮ್ಯಾಮ್ಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಅದರಲ್ಲೂ ಪ್ರೋಗ್ರಾಮ್ ಕರೆಸಿ ಮಾತಾಡೋದಕ್ಕೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಆ್ಯಕ್ಚುಲಿ ಈ ವಿಡಿಯೋನ ಅಂದರೆ ನಾನು ಪಾಡ್ಕಾಸ್ಟ್ ಅವ್ರದ್ದು ರಿಲೀಸ್ ಆದಮೇಲೆ ನಾನು ಕೆಲವೊಂದು ವಿಡಿಯೋನ ಹಾಕ್ತೀನಿ. ಅಲ್ಲಿವರೆಗೆ ವಿಡಿಯೋ ನಿಧಾನಕ್ಕೆ ಬರುತ್ತೆ. ಸೊ ಈ ವಿಡಿಯೋ ಅಂತೂ ಬರುತ್ತೆ. ಗಿಫ್ಟ್ ಏನೆಲ್ಲ ಐಟಮ್ ಸಿಕ್ತು ಅಂತ ಹೇಳ್ಬಿಟ್ಟು. ಹಾಯ್, ಹಲೋ, ಗುಡ್ ಮಾರ್ನಿಂಗ್. ಸೊ ಇವತ್ತು ಬೆಳಗ್ಗೆನೆ ಗಿಫ್ಟ್ ಐಟಮ್ ತೋರ್ಸೋಕೆ. ಆಕ್ಚುಲಿ ಅದಿತಿ ಮ್ಯಾಮ್ ಪ್ರೋಗ್ರಾಮ್ ಅಲ್ಲಿ ಏನೆಲ್ಲ ಗಿಫ್ಟ್ ಬಂತು ಅಂತ ವಿಡಿಯೋ ಮಾಡಾಕಿಲ್ಲ ಇನ್ನೂ. ಆಕ್ಚುಲಿ ಅದಿತಿ ಮ್ಯಾಮ್ ಪ್ರೋಗ್ರಾಮ್ ಹೋಗಿದ್ ವಿಡಿಯೋನ ಕೂಡ ಡಿಲೀಟ್ ಮಾಡಿದೆ. ಯಾಕಂದ್ರೆ ಅವ್ರ ಪಾಡ್ಕಾಸ್ಟ್ ಇನ್ನೂ ಟೆಲಿಕಾಸ್ಟ್ ಆಗಿಲ್ಲ, ಹಂಗಾಗಿ ಇವಾಗ ವಿಡಿಯೋ ಹಾಕೋದ್ ಬೇಡ ಅಂತಾನು ಅವ್ರು ಅಂದ್ರು. ಆಮೇಲೆ ನಾನು ಪರವಾಗಿಲ್ಲ ಬಿಡಿ ಅಂತ ಹೇಳಿ ನಾನು ಡಿಲೀಟ್ ಮಾಡಿದ್ದೀನಿ. ಆಕ್ಚುಲಿ ಏನ್ ಮಾಡಕ್ಕಾಗಲ್ಲ, ಯಾಕಂದ್ರೆ ಇವಾಗ ಪಾಡ್ಕಾಸ್ಟ್ ಆದ್ಮೇಲೆ ಅವ್ರದ್ದು ರಿಲೀಸ್ ಮಾಡಿದ್ರೆ ನಾವು ಮಾಡ್ಕೊಳಕ್ಕಾಗಲ್ಲ. ಸೊ ಹಂಗಾಗಿ ನಾನು ಕೆಲವೊಂದು ವಿಡಿಯೋಗಳನ್ನ ಅದ್ರಲ್ಲಿ ಹಾಕ್ಬಾರ್ದಾಗಿತ್ತೇನೋ ಗೊತ್ತಿಲ್ಲ, ಹಾಕ್ತಿದ್ದೀನಿ ಗೊತ್ತಾಗಿಲ್ಲ ನಮಗೆ. ಆಮೇಲೆ ಡೈಲಿ ವ್ಲಾಗ್ ಆಗಿರೋದ್ರಿಂದ ನಾನು ಏನ್ ಮಾಡ್ತೀನಿ, ಎಲ್ಲಿ ಹೋಗ್ತೀನಿ, ಎಲ್ಲಿ ಬರ್ತೀನಿ, ಏನ್ ಮಾಡ್ದೆ ಇವತ್ತು ಅನ್ನೋದನ್ನ ಕಂಪ್ಲೀಟ್ ಆಗಿ ವಿಡಿಯೋದಲ್ಲಿ ಹಾಕ್ತೀನಿ. ಹಂಗಾಗಿ ಆ ತರ ಆಗ್ತಿದ್ದು. ಸೊ ಇದಕ್ ಮುಂಚೆ ಕೂಡ ಪ್ರಜಾವಾಣಿಯಲ್ಲಿ ಕೂಡ ನಾನು ಕೇಳಿದ್ದೆ, ಪರವಾಗಿಲ್ಲ ಕೆಲವೊಂದು ವಿಡಿಯೋಸ್ ಹಾಕೊಳ್ಳಿ ಅಂತ ಹೇಳಿದ್ರು. ಆಮೇಲೆ ಚಾನಲ್ ಅಲ್ಲಿ ನಾನು ತುಂಬಾ ವಿಡಿಯೋಗಳು ಪ್ರಜಾವಾಣಿ ಅವ್ರದ್ದೇನೆ ಹಾಕಿದ್ದೆ, ಯಾಕಂದ್ರೆ ಡೈಲಿ ವ್ಲಾಗ್ ಚಾನಲ್ ಅಲ್ಲಿ ಅದು ಕೂಡ ಅಪ್ಲೋಡ್ ಆಗಿತ್ತು. ಸೊ ಅದು ನೋಡುವಾಗ ನಂಗೆ ಅನಿಸ್ತು. ಆಮೇಲೆ ಅದನ್ನು ಕೂಡ ಅವರು ಅನ್ಲಿಸ್ಟ್ ಮಾಡಿ ನಮ್ ಅಂದ್ರೆ ನಾವ್ ಹಾಕೋ ವಿಡಿಯೋ ಇದಾಗುತ್ತೆ, ನಮ್ದು ಇನ್ನೂ ರಿಲೀಸ್ ಆಗಿಲ್ಲ ವಿಡಿಯೋ ಅಂತೆಲ್ಲ ಹೇಳಾದ್ಮೇಲೆ ಸೊ ಆ ವಿಡಿಯೋ ಕೂಡ ಅನ್ಲಿಸ್ಟ್ ಆಗ್ತೆ. ಸೊ 1 hour ಇತ್ತು ವಿಡಿಯೋ. ಪ್ರಜಾವಾಣಿ ಅವ್ರದ್ದು ಹಂಗೆ ಆಯ್ತು, ಏನು ಮಾಡಕ್ಕಾಗಲ್ಲ. ಕೆಲವೊಂದು ಯಾಕಂದ್ರೆ 2 ಚಾನಲ್ ಇದ್ದಾಗ ಅದಕ್ಕೆ ಎಫೆಕ್ಟ್ ಆಗುತ್ತೆ. ಅವ್ರ ಚಾನಲ್ ಅಲ್ಲೂ ಅದೇ. ಆಕ್ಚುಲಿ ಅವ್ರ ಚಾನಲ್ ಅಲ್ಲಿ ಮತ್ತೆ ನಮ್ ಚಾನಲ್ ಅಲ್ಲಿ ಎರಡರಲ್ಲೂ ಒಂದೇ ವಿಡಿಯೋ ಬಂದಾಗ ಎಫೆಕ್ಟ್ ಕೂಡ ಆಗುತ್ತೆ. ಹಂಗಾಗಿ ಆ ವಿಡಿಯೋನ ಡಿಲೀಟ್ ಮಾಡಿದೆ. ಸೊ ಅವ್ರ ಪಾಡ್ಕಾಸ್ಟ್ ಅಲ್ಲಿ ನಾನು ವಿಡಿಯೋ ಬಂದಾದ್ಮೇಲೆ ಸ್ವಲ್ಪ ವಿಡಿಯೋನ ನಾನು ಅಪ್ಲೋಡ್ ಮಾಡ್ತೀನಿ. ಅಲ್ಲಿವರೆಗೂ ಅದಿತಿ ಮ್ಯಾಮ್ ಪ್ರೋಗ್ರಾಮ್ದು ಕೆಲವೊಂದು ವಿಡಿಯೋಗಳು ಬರಲ್ಲ. ಸೊ ಅವ್ರ ಪ್ರೋಗ್ರಾಮ್ ಅಲ್ಲಿ ಏನೆಲ್ಲ ಗಿಫ್ಟ್ ಐಟಮ್ ಕೊಟ್ಟರು ಅಂತ ಹೇಳ್ಬಿಟ್ಟು ನಾನು ಇವತ್ತು ವಿಡಿಯೋ ಮಾಡೋದಕ್ಕೆ ಬಂದಿದ್ದೀನಿ. ಆಕ್ಚುಲಿ ಇದು ಅಮೃತ್ ನೋನಿ ಅವ್ರ ಕಡೆಯಿಂದ ಒಂದು ಗಿಫ್ಟ್ ಹ್ಯಾಂಪರ್ ಕೊಟ್ಟಿದ್ದಾರೆ ನಂಗೆ. ಸೊ ಈ ಬಾಕ್ಸ್ ನೋಡಿದ್ರೆ ಎಷ್ಟು ಇದಾಗಿದೆ ಅಂದ್ರೆ ವೆಯ್ಟ್ ಇದೆ. ಸೊ ಇದ್ರಲ್ಲಿ 3 ಐಟಮ್ ಬಂದಿದೆ ನನಗೆ. ಒಂದು ಬಂದು ಡೈರಿ ಬಂದಿದೆ. ಎಷ್ಟು ಚೆನ್ನಾಗಿದೆ ಡೈರಿ ಅಂದ್ರೆ ನೋಡಿ, ತುಂಬಾ ಚೆನ್ನಾಗಿದೆ. ಅಮೃತ್ ನೋನಿ ಅಂತಾನೆ ಇದ್ರ ಮೇಲೆ ಮೆನ್ಷನ್ ಆಗಿರೋಂಥದ್ದು. ಸೊ ತುಂಬಾ ಚೆನ್ನಾಗಿದೆ ಡೈರಿ. ಇನ್ನೊಂದು ವಾಟರ್ ಬಾಟ್ಲ್ ಏನೋ ಗೊತ್ತಿರೋ ನನಗೆ, ಅಮೃತ್ ನೋನಿ ಅವ್ರದ್ದೇನೆ. ಬಟ್ ಏನು ಅಂದ್ರೆ ಈ ಎಲ್ಲ ಕ್ವಾಲಿಟಿ ಐಟಮ್ಸ್ಗಳು ಇದೆಲ್ಲ. ಇದು ಕೂಡ ತೆಗಿಬೋದು. ಸೊ ನೋಡಿ ಹೇಗಿದೆ, ಎಷ್ಟು ಚೆನ್ನಾಗಿದೆ ಇದು. ಸೊ ಇದೊಂದು ಸಿಕ್ತು ನನಗೆ. ಮತ್ತೆ ಇದು ಕೂಡ ಸಿಕ್ಕಿದೆ, ಇದು ಕಾಫಿದು ಟೀನೋ ಗೊತ್ತಿಲ್ಲ. ಸೊ ಇದು ಕೂಡ ಚೆನ್ನಾಗಿದೆ. ಸೊ ಈ 3 ಐಟಮ್ಗೆ ಇಷ್ಟು ದೊಡ್ಡ ಬಾಕ್ಸ್ ಇದೆ. ಬಟ್ ಕ್ವಾಲಿಟಿ ಐಟಮ್ ಆಗಿರೋದ್ರಿಂದ ಈ ತರ ಬಾಕ್ಸ್ ಮೇಂಟೈನ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಸೊ ಆಕ್ಚುಲಿ ಇದ್ರದ್ದು ಬ್ಯಾಕ್ ಸೈಡ್ ಅಲ್ಲಿ ಈ ತರ ಕೊಟ್ಟಿದಾರಲ್ಲ, ಈ ತರ ಅಂಟ್ಕೊಳ್ಳುತ್ತಂತೆ. ತೋರಿಸ್ತೀನಿ ಅದು. ಸೊ ಅಮೃತ್ ನೋನಿ ಅವ್ರ ಕಡೆಯಿಂದ ಈ 3 ಐಟಮ್ ಸಿಕ್ಕಿರೋವಂಥದ್ದು, ಅಂದರೆ 1 ಬಾಕ್ಸಲ್ಲಿ ಬಂದಿರೋವಂಥ ಐಟಮ್ಸು. ಸೊ ಇದೊಂದು ಕಾಫಿ ಟೀ ಮಗ್ ಅನಿಸುತ್ತೆ, ಇದೊಂದು ವಾಟ್ರದು ಇಲ್ಲ ಜ್ಯೂಸ್ ಅನಿಸುತ್ತೆ, ಇದೊಂದು ಡೈರಿ ಸಿಕ್ತು. ಸೊ ಇನ್ನು 3 ಐಟಮ್ಸ್ ಇದೆ. ಬಟ್ ನೋಡಿ, ಇಲ್ಲೊಂದು ಬಟನ್ ಇದೆ, ಇಲ್ಲೂ ಒಂದು ಬಟನ್ ಇತ್ತು ಸೆಂಟ್ರಲ್ಲಿ ಕೂಡ, ಇಲ್ಲಿ ಹಿಂಗೆ. ಬಟ್ ತುಂಬ ಚೆನ್ನಾಗಿದೆ ಬ್ಯಾಗ್. ಸೊ ಅದು ಬಿಟ್ಟರೆ ಮಿಲೆಟ್ ಅವ್ರದ್ದು ಒಂದಷ್ಟು ಇದನ್ನು ಮಾಡೋಕ್ಕಾಗ್ತಿಲ್ಲ. ಬೈಲ್ಪುರಿ. ಆ್ಯಕ್ಚುಲಿ ಇದೊಂದು ಬ್ಯೂಟಿಫುಲ್ ಆಗಿರುವಂಥ ಒಂದು ಬ್ಯಾಗ್ ಕೂಡ ಸಿಕ್ತು ನನಗೆ ಗಿಫ್ಟ್ ಹ್ಯಾಂಪರಲ್ಲಿ. ತುಂಬ ಚೆನ್ನಾಗಿದೆ. ಸೊ ಚಿಕ್ಕದು, ಬಟ್ ಕೈಯಲ್ಲಿ ಇಟ್ಕೊಂಡು ಹೋಗೋ ಥರ ಹ್ಯಾಂಡ್ ಪರ್ಸ್ ಥರ ಇದು. ಬಟ್ ನಾನುಗೆ ತಗೊಂಡು ಓಡೋದಕ್ಕೆ ಕಷ್ಟ, ಯಾಕಂದ್ರೆ ನನಗೆ ಇಲ್ಲೇ ಹಾಕೊಳ್ಳೋದು ಪರ್ಸ್ನ. ಯಾಕಂದ್ರೆ ನನಗೆ ಕ್ಯಾರಿ ಮಾಡೋದಕ್ಕೆ ಕೈಯಿಂದ ಕಷ್ಟ ಆಗ್ಬೋದು. ಬಟ್ ತುಂಬಾ ಚೆನ್ನಾಗಿದೆ. ಅದ್ರ ಜೊತೆಗೆ ಒಂದೆರಡು ಮಿಲೆಟ್ ಮಿಕ್ಸ್ ಅವ್ರದ್ದು ಸಿಕ್ಕಿದೆ, ಮಿಲೆಟ್ಸ್ ಅವ್ರದ್ದು. ಆಕ್ಚುಲಿ ಅದಕ್ಕೆ ಮ್ಯಾಮೇ ಇಲ್ಲಿದ್ದಾರೆ ನೋಡಿ. ಸೊ ಇದರಲ್ಲಿ ಒಂದಷ್ಟು
ರೆಡಿ ಟು ಈಟ್ ಅಂದ್ರೆ ರೆಡಿ ಟು ಒಗ್ಗರಣೆ ಹಾಕುವಂಥದ್ದು. ಏನು ಹೇಳಕ್ ಬರ್ತಾರೆ ನನಗೆ, ಸಾರಿ. ಮಿಲೆಟ್ಸ್ ಅವ್ರದ್ದು ನ್ಯಾಚುರಲ್ ಅಂಡ್ ಆಕ್ಚುಲಿ ಇದು ಎಲ್ಲ ರೆಡಿ ಇದ್ದು ಅಡುಗೆ ಮಾಡ್ತಾರಲ್ಲ, ಆ ಥರ ಒಂದು ಮಿಕ್ಸ್ ಸಿಗುತ್ತೆ. ಇದು ಹೆಲ್ತ್ ಮಿಕ್ಸ್. ಆಕ್ಚುಲಿ ಇದರಲ್ಲಿ ಮಿಲೆಟ್ಸ್ ಅವ್ರದ್ದು ಎಲ್ಲ ಥರದ್ದು ಇದನ್ನ ಆ್ಯಡ್ ಮಾಡಿರ್ತಾರೆ. ಸೊ ಈ ಥರದ್ದು ಒಂದು ಬ್ಯಾಗ್ ಸಿಕ್ತು ನನಗೆ. ಬಟ್ ಅದಿತಿ ಮ್ಯಾಮ್ ಇನ್ನೂ ಒಂದು ಬ್ಯಾಗ್ ಎಕ್ಸ್ಟ್ರಾ ಕೊಟ್ಬಿಟ್ಟು ಹೋದ್ರು ನನಗೆ. ಸೊ 2 ಬ್ಯಾಗ್ ಸಿಕ್ಕಿರೋಂಥದ್ದು ಇದು ನಮಗೆ. ಇಷ್ಟು ಟ್ಯಾಂಪರ್ ಸಿಕ್ತು. ಅದ್ರ ಜೊತೆಗೆ ಮತ್ತೆ ನಂಗೆ ಇದ್ರ ಕಡೆಯಿಂದ ವಿಜೇತ ಸ್ಮಾರ್ಟ್ ಸಿಟಿ ಅವ್ರ ಕಡೆಯಿಂದ ಸ್ವಲ್ಪ ಒಂದು ಅಮೌಂಟ್ ಕೂಡ ಒಂದಿಷ್ಟು ಸಿಕ್ತು ನಮ್ಗೆ ಇದರಿಂದ. ತುಂಬಾ ಖುಷಿ ಆಯ್ತು. ಅದಕ್ಕೆ ಮ್ಯಾಮ್ಗೆ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ. ಅದರಲ್ಲೂ ಪ್ರೋಗ್ರಾಮ್ ಕರೆಸಿ ಮಾತಾಡಿರೋದಕ್ಕೆ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ. ಆಕ್ಚುಲಿ ಈ ವಿಡಿಯೋನ ಅಂದ್ರೆ ನಾನು ಪಾಡ್ಕಾಸ್ಟ್ ಅವ್ರದ್ದು ರಿಲೀಸ್ ಆದ್ಮೇಲೆ ನಾನು ಕೆಲವೊಂದು ವಿಡಿಯೋನ ಹಾಕ್ತೀನಿ. ಅಲ್ಲಿವರೆಗೆ ವಿಡಿಯೋ ನಿಧಾನಕ್ಕೆ ಬರುತ್ತೆ. ಸೊ ಈ ವಿಡಿಯೋ ಅಂತೂ ಬರುತ್ತೆ. ಗಿಫ್ಟ್ ಏನೆಲ್ಲ ಐಟಮ್ ಸಿಕ್ತು ಅಂತ ಹೇಳ್ಬಿಟ್ಟು.